ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಶ್ರೀ ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಡಾಕ್ಟರ್ ಶ್ರೀ ಪ್ರಸನ್ನಾನಂದ ಸ್ವಾಮೀಜಿ. ಚಾಮರಾಜನಗರ ಮಹರ್ಷಿ ವಾಲ್ಮೀಕಿ ಗುರುಪೀಠದಲ್ಲಿ 2026 ಫೆಬ್ರವರಿ 8, 9 2 ದಿನಗಳ ನಡೆಯುವ ವಾಲ್ಮೀಕಿ ಜಾತ್ರಾ ಮಹೋತ್ಸವ ಹಿನ್ನೆಲೆ ಜಿಲ್ಲಾ ಮಟ್ಟದ ಪೂರ್ವಭಾವಿ ಸಭೆ ಚಾಮರಾಜನಗರದ ಶ್ರೀ ಮಹರ್ಷಿ ವಾಲ್ಮೀಕಿ ಭವನದಲ್ಲಿ ನಡೆಯಿತು. ಫೆಬ್ರವರಿ 8 ಮತ್ತು 9 ನಡೆಯುವ ಶ್ರೀ ವಾಲ್ಮೀಕಿ ಜಾತ್ರಾ ಮಹೋತ್ಸವಕ್ಕೆ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಾತ್ರಾ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಎಂದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿ ಮಹರ್ಷಿ ವಾಲ್ಮೀಕಿ ಗುರುಪೀಠದ ಡಾಕ್ಟರ್ ಶ್ರೀ ಪ್ರಸನ್ನಾನಂದ ಸ್ವಾಮೀಜಿಯವರು ಭಕ್ತರಲ್ಲಿ ಮನವಿ ಮಾಡಿದರು. ನಾಡಿನಾದ್ಯಂತ ಇರುವ ವಾಲ್ಮೀಕಿ ಸಮುದಾಯದ ಜನರ ಸಂಘಟನೆಗೆ ಬಲ ತುಂಬುವುದು, ಜಾಗೃತಿ ಮೂಡಿಸುವುದು ವಾಲ್ಮೀಕಿ ಜಾತ್ರೆಯ ಮೂಲ ಉದ್ದೇಶವಾಗಿದೆ. ಅಧ್ಯಕ್ಷತೆ ವಹಿಸಿದ್ದ ಶ್ರೀಮಠದ ಜಿಲ್ಲಾ ಧರ್ಮದರ್ಶಿ ಹಾಗೂ ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ಮಾತನಾಡಿ, ಶ್ರೀಮಠಕ್ಕೆ ಸಮುದಾಯದವರು ತನು ಮನ ಧನ ನೀಡಿದರೆ ಶ್ರೀಮಠ ಉತ್ತಮವಾಗಿರುತ್ತದೆ. ಜಾತ್ರಾ ಮಹೋತ್ಸವ ಶ್ರೀಮಠದಲ್ಲಿ ಪ್ರತಿ ವರ್ಷ ಆಚರಣೆ ಮಾಡುವ ಬದಲು ಜಿಲ್ಲೆಗಳಿಗೆ ವಿಸ್ತರಿಸಬೇಕು. ಮುಂದಿನ ವರ್ಷ ಚಾಮರಾಜನಗರ ಜಿಲ್ಲೆಯಲ್ಲಿ ಜಾತ್ರಾ ಮಹೋತ್ಸವ ಆಚರಣೆ ಮಾಡಿದರೆ ಸಂಪೂರ್ಣ ಸಹಕಾರ ನೀಡುವುದಾಗಿ ತಿಳಿಸಿದರು. ಸಭೆಯಲ್ಲಿ ತಾಲೂಕು ವಿದ್ಯಾಭಿವೃದ್ಧಿ ಸಂಘದ ಉಪಾಧ್ಯಕ್ಷ ಶ್ರೀನಿವಾಸ ನಾಯ್ಕ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷ ಎಚ್.ವಿ. ಚಂದ್ರು, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಎಸ್. ಸೋಮನಾಯ್ಕ, ಕೊಪ್ಪಾಲಿ ಮಹದೇವ ನಾಯ್ಕ, ಬಿಜೆಪಿ ಎಸ್ಟಿ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಜಯಸುಂದರ್, ನಗರಸಭಾ ಮಾಜಿ ಅಧ್ಯಕ್ಷ ರಾಮಸಮುದ್ರ ಸುರೇಶ್, ಕಬನಿ ನಾಯ್ಕ, ಗುಂಡ್ಲುಪೇಟೆ ರಾಜೇಶ್, ಬಿಜೆಪಿ ಮಾಜಿ ಅಧ್ಯಕ್ಷ ಆರ್. ಸುಂದರ್, ಎಳಂದೂರು ತಾಲೂಕು ಅಧ್ಯಕ್ಷ ಮುರಳಿ ಕೃಷ್ಣ, ಶಿವು ವಿರಾಟ್, ಬಿಜೆಪಿ ಎಸ್ಟಿ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಜಯಸುಂದರ್, ಜಿಲ್ಲಾಧ್ಯಕ್ಷ ಚಂದ್ರಶೇಖರ್, ಉಪಾಧ್ಯಕ್ಷ ಬುಲೆಟ್ ಚಂದ್ರು, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಎಸ್. ಸೋಮನಾಯ್ಕ, ರಮೇಶ್, ಮಲ್ಲೇಶ್, ನಗರಸಭಾ ಮಾಜಿ ಸದಸ್ಯ ಚಿಂಗುಮಣಿ, ಕೃಷ್ಣನಾಯ್ಕ, ಕಂಡಕ್ಟರ್ ಸೋಮನಾಯ್ಕ, ಕಂದಹಳ್ಳಿ ಮಹೇಶ್, ಪಾಳ್ಯ ಕೃಷ್ಣನಾಯ್ಕ ಇತರರು ಭಾಗವಹಿಸಿದ್ದರು. ವರದಿ ಗೂಳಿಪುರ, ಮಣಿಕಂಠ ನಾಯ್ಕ್, ಚಾಮರಾಜನಗರ. ವಾಲ್ಮೀಕಿ ಜಯಂತಿ ಬಂದಾಗ ನಾವು ಜಾಗೃತರಾಗ್ತೀವಿ, ಸಂಘಟಿತರಾಗ್ತೀವಿ, ಒಗ್ಗಟ್ಟಾಗ್ತೀವಿ. ಅದೇ ರೀತಿ ಇಡೀ ರಾಜ್ಯದ ನಾಯಕ ಸಮುದಾಯ ಪ್ರತಿ ವರ್ಷ ಫೆಬ್ರವರಿ 8 ಮತ್ತು 9ನೇ ತಾರೀಕು ಬಂದರೆ ಒಂದು ತಾಲೂಕಿಗೆ ಅಥವಾ ಒಂದು ಜಿಲ್ಲೆಗೆ ಸೀಮಿತವಾಗಿರ್ತಕ್ಕಂಥ ಜಾತ್ರೆ ಅಲ್ಲ ಇದು. ಇವೆಲ್ಲ ಅನೇಕ ಜಾತ್ರೆಗಳಲ್ಲಿ ಭಾಗವಹಿಸಿರ್ತೀವಿ. ಸಾಮಾನ್ಯವಾಗಿ ಸಾಂಪ್ರದಾಯಿಕ ಜಾತ್ರೆಗಳನ್ನು ಕೂಡ ನಾವು ಮಾಡ್ತಾ ಇರ್ತೀವಿ. ನಮ್ಮ ಊರಿನಲ್ಲಿ, ನಮ್ಮ ಗ್ರಾಮಗಳಲ್ಲಿ, ನಮ್ಮ ಹಳ್ಳಿಗಳಲ್ಲಿ ನಾವೆಲ್ಲರೂ ಕೂಡ ಸಾಂಪ್ರದಾಯಿಕ ಜಾತ್ರೆಗಳಲ್ಲಿ ಮಾಡ್ತಾ ಇರ್ತೀವಿ, ಭಾಗವಹಿಸ್ತಾ ಇರ್ತೀವಿ. ನಮ್ಮ ಕುಲದೇವರ ಜಾತ್ರೆ ಇರ್ಬೋದು, ಮನೆದೇವರ ಜಾತ್ರೆ ಇರ್ಬೋದು, ಅಥವಾ ಗ್ರಾಮದ ಜಾತ್ರೆ ಇರ್ಬೋದು. ಆ ಎಲ್ಲ ಜಾತ್ರೆಗಳು ಸಾಂಪ್ರದಾಯಿಕ ಜಾತ್ರೆಗಳು. ಆದರೆ ಮಹರ್ಷಿ ವಾಲ್ಮೀಕಿಯವರ ಜಾತ್ರೆ ಇದು ಜಾಗೃತಿಗಾಗಿ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಿರ್ತಕ್ಕಂಥದ್ದು. ಇದು ವೈಚಾರಿಕ ಜಾತ್ರೆ, ವೈಚಾರಿಕ ಜಾತ್ರೆ. ಬಹುತೇಕ ಕಳೆದ 7 ವರ್ಷಗಳಿಂದ ಇಡೀ ರಾಜ್ಯದ ನಾಯಕ ಸಮುದಾಯ ಮಹರ್ಷಿ ವಾಲ್ಮೀಕಿಯವರ ಜಾತ್ರೆಯಲ್ಲಿ ಭಾಗವಹಿಸುವ ಮೂಲಕವಾಗಿ ಈ ರಾಜ್ಯದಲ್ಲಿ ನಾವು ಕೂಡ ಸಂಘಟಿತರಾಗಿದ್ದೇವೆ, ಒಗ್ಗಟ್ಟಾಗಿದ್ದೇವೆ, ಜಾಗೃತರಾಗಿದ್ದೇವೆ ಅನ್ನುವಂಥ ಒಂದು ಸ್ಪಷ್ಟವಾದ ಸಂದೇಶವನ್ನ ಬಹುತೇಕ ನಮ್ಮ ನಾಳುವಂತ ಎಲ್ಲಾ ಪಕ್ಷದ ಮುಖ್ಯಮಂತ್ರಿಗಳಿರ್ಬೋದು, ರಾಜ್ಯ ನಾಯಕರಿರ್ಬೋದು, ರಾಷ್ಟ್ರ ನಾಯಕರು ನಮ್ಮ ಸಮುದಾಯವನ್ನು ಇವತ್ತು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಕಾರಣ, ನಾಯಕರು ಇವತ್ತು ಸಂಘಟನೆ ಆಗಿದ್ದಾರಪ್ಪ, ನಾಯಕರು ಇವತ್ತು ಒಗ್ಗಟ್ಟಾಗಿದ್ದಾರಪ್ಪ, ನಾಯಕರು ಇವತ್ತು ಜಾಗೃತರಾಗಿದ್ದಾರೆ ಅಂತ ಒಂದು ಸ್ಪಷ್ಟವಾದ ಸಂದೇಶ ನಮ್ಮ ನಾಳುವಂತ ಎಲ್ಲ ಪಕ್ಷದ ಸರ್ಕಾರಗಳಿಗೆ ಸ್ಪಷ್ಟವಾದ ಮಾಹಿತಿ, ಬರೀ ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರಕ್ಕೂ ಕೂಡ ಮಾಹಿತಿ ರವಾನೆ ಆಗಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವ. ಬಹುತೇಕ ನಮ್ಮ ಸಾಂವಿಧಾನಿಕ ಹಕ್ಕುಗಳನ್ನ ಸರ್ಕಾರ ರಕ್ಷಣೆ ಮಾಡದೆ ಹೋದ್ರೆ, ನಮ್ಮ ಸಾಂವಿಧಾನಿಕವಾಗಿರ್ತಕ್ಕಂಥ ಹಕ್ಕುಗಳನ್ನ ಸರ್ಕಾರ ಕೊಡದೆ ಹೋದ್ರೆ, ವಿಳಂಬ ರೀತಿಯನ್ನು ಅನುಸರಿಸಿದ್ರೆ ನಾವ್ಯಾರೂ ಕೂಡ ಸುಮ್ಮನೆ ಕುದುರಲ್ಲ ಅನ್ನುವಂಥ ಒಂದು ಸ್ಪಷ್ಟವಾದ ಸಂದೇಶವನ್ನ ಇಡೀ ರಾಜ್ಯದಲ್ಲಿ ನಾಯಕ ಸಮುದಾಯ
ನಮ್ಮ ನಾಡು ಅಂತ ಸರ್ಕಾರಕ್ಕೆ ಸ್ಪಷ್ಟವಾದ ಸಂದೇಶ ಕೊಟ್ಟಿದೆ. ಬಹುತೇಕ ಕಳೆದ 30 ವರ್ಷಗಳಿಂದ ಈಗಾಗಲೇ ನಮ್ಮ ಅನೇಕ ಮುಖಂಡರಲ್ಲಿ ಪ್ರಸ್ತಾವ ವಾಲ್ಮೀಕಿ ಜಯಂತಿ ಬಂದಾಗ ನಾವು ಜಾಗೃತರಾಗ್ತೀವಿ, ಸಂಘಟಿತರಾಗ್ತೀವಿ, ಒಗ್ಗಟ್ಟಾಗ್ತೀವಿ. ಅದೇ ರೀತಿ ಇಡೀ ರಾಜ್ಯದ ನಾಯಕ ಸಮುದಾಯ ಪ್ರತಿ ವರ್ಷ ಫೆಬ್ರವರಿ 8 ಮತ್ತು 9ನೇ ತಾರೀಕು ಬಂದ್ರೆ ಒಂದು ತಾಲೂಕಿಗೆ ಅಥವಾ ಒಂದು ಜಿಲ್ಲೆಗೆ ಸೀಮಿತವಾಗಿರ್ತಕ್ಕಂಥ ಜಾತ್ರೆ ಅಲ್ಲ ಇದು. ಇವೆಲ್ಲ ಅನೇಕ ಜಾತ್ರೆಗಳಲ್ಲಿ ಭಾಗವಹಿಸಿರ್ತೀವಿ. ಸಾಮಾನ್ಯವಾಗಿ ಸಾಂಪ್ರದಾಯಿಕ ಜಾತ್ರೆಗಳನ್ನು ಕೂಡ ನಾವು ಮಾಡ್ತಾ ಇರ್ತೀವಿ. ನಮ್ಮ ಊರಿನಲ್ಲಿ, ನಮ್ಮ ಗ್ರಾಮಗಳಲ್ಲಿ, ನಮ್ಮ ಹಳ್ಳಿಗಳಲ್ಲಿ ನಾವೆಲ್ಲರೂ ಕೂಡ ಸಾಂಪ್ರದಾಯಿಕ ಜಾತ್ರೆಗಳಲ್ಲಿ ಮಾಡ್ತಾ ಇರ್ತೀವಿ, ಭಾಗವಹಿಸ್ತಾ ಇರ್ತೀವಿ. ನಮ್ಮ ಕುಲದೇವರ ಜಾತ್ರೆ ಇರ್ಬೋದು, ಮನೆದೇವರ ಜಾತ್ರೆ ಇರ್ಬೋದು, ಅಥವಾ ಗ್ರಾಮದ ಜಾತ್ರೆ ಇರ್ಬೋದು. ಆ ಎಲ್ಲ ಜಾತ್ರೆಗಳು ಸಾಂಪ್ರದಾಯಿಕ ಜಾತ್ರೆಗಳು. ಆದರೆ ಮಹರ್ಷಿ ವಾಲ್ಮೀಕಿಯವರ ಜಾತ್ರೆ ಇದು ಜಾಗೃತಿಗಾಗಿ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಿರ್ತಕ್ಕಂಥದ್ದು. ಇದು ವೈಚಾರಿಕ ಜಾತ್ರೆ, ವೈಚಾರಿಕ ಜಾತ್ರೆ. ಬಹುತೇಕ ಕಳೆದ 7 ವರ್ಷಗಳಿಂದ ಇಡೀ ರಾಜ್ಯದ ನಾಯಕ ಸಮುದಾಯ ಮಹರ್ಷಿ ವಾಲ್ಮೀಕಿಯವರ ಜಾತ್ರೆಯಲ್ಲಿ ಭಾಗವಹಿಸುವ ಮೂಲಕವಾಗಿ ಈ ರಾಜ್ಯದಲ್ಲಿ ನಾವು ಕೂಡ ಸಂಘಟಿತರಾಗಿದ್ದೇವೆ, ಒಗ್ಗಟ್ಟಾಗಿದ್ದೇವೆ, ಜಾಗೃತರಾಗಿದ್ದೇವೆ ಅನ್ನುವಂತ ಒಂದು ಸ್ಪಷ್ಟವಾದ ಸಂದೇಶವನ್ನ ಬಹುತೇಕ ನಮ್ಮ ನಾಡುವಂತ ಎಲ್ಲಾ ಪಕ್ಷದ ಮುಖ್ಯಮಂತ್ರಿಗಳಿರ್ಬೋದು, ರಾಜ್ಯ ನಾಯಕರಿರ್ಬೋದು, ರಾಷ್ಟ್ರ ನಾಯಕರು ನಮ್ಮ ಸಮುದಾಯವನ್ನು ಇವತ್ತು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಕಾರಣ ನಾಯಕರು ಇವತ್ತು ಸಂಘಟನೆ ಆಗಿದ್ದಾರಪ್ಪ, ನಾಯಕರು ಇವತ್ತು ಒಗ್ಗಟ್ಟಾಗಿದ್ದಾರಪ್ಪ, ನಾಯಕರು ಇವತ್ತು ಜಾಗೃತರಾಗಿದ್ದಾರೆ ಅಂತ ಒಂದು ಸ್ಪಷ್ಟವಾದ ಸಂದೇಶ ನಮ್ಮ ನಾಡುವಂತ ಎಲ್ಲ ಪಕ್ಷದ ಸರ್ಕಾರಗಳಿಗೆ ಸ್ಪಷ್ಟವಾದ ಮಾಹಿತಿ, ಬರೀ ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರಕ್ಕೂ ಕೂಡ ಮಾಹಿತಿ ರವಾನೆ ಆಗಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವ. ಬಹುತೇಕ ನಮ್ಮ ಸಾಂವಿಧಾನಿಕ ಹಕ್ಕುಗಳನ್ನ ಸರ್ಕಾರ ರಕ್ಷಣೆ ಮಾಡದೆ ಹೋದ್ರೆ, ನಮ್ಮ ಸಾಂವಿಧಾನಿಕವಾಗಿರ್ತಕ್ಕಂಥ ಹಕ್ಕುಗಳನ್ನ ಸರ್ಕಾರ ಕೊಡದೆ ಹೋದ್ರೆ, ವಿಳಂಬ ರೀತಿಯನ್ನು ಅನುಸರಿಸಿದ್ರೆ ನಾವ್ಯಾರೂ ಕೂಡ ಸುಮ್ಮನೆ ಕುದುರಲ್ಲ ಅನ್ನುವಂಥ ಒಂದು ಸ್ಪಷ್ಟವಾದ ಸಂದೇಶವನ್ನ ಇಡೀ ರಾಜ್ಯದಲ್ಲಿ ನಾಯಕ ಸಮುದಾಯ ನಮ್ಮ ನಾಡುವಂತ ಸರ್ಕಾರಕ್ಕೆ ಸ್ಪಷ್ಟವಾದ ಸಂದೇಶ ಕೊಟ್ಟಿದೆ. ಬಹುತೇಕ ಕಳೆದ 30 ವರ್ಷಗಳಿಂದ ಈಗಾಗಲೇ ನಮ್ಮ ಅನೇಕ ಮುಖಂಡರಲ್ಲಿ ಪ್ರಸ್ತಾವ ಯಶಸ್ವಿಗೊಳಿಸುವಂತ ಕೆಲಸವನ್ನ ನಾವು ನಾವೆಲ್ಲ ಬರ್ಲಿರ್ತಕ್ಕಂಥವೆಲ್ಲ ಸೇವೆ ಮಾಡಿ ಅಧ್ಯಯನ ಮಾಡ್ತೀವಿ. ಯಾಕಂದ್ರೆ ನಾವೆಲ್ಲ ಸುತ್ತ ಜಾತ್ರೆನ ನೋಡಿದಾಗ ನಮಗೂ ಕೂಡ ಭಾವನೆ ಬಂತು, ಅವ್ರು ಮಾಡೋಳೆ ಮಾಡಬೇಕು. ಈಗ ಬೇಕಾದ್ರೆ ನಾವು ಚಾಮರಾಜನಗರ ಕೇಳ್ತೀವಿ, ನಮಗೂ ಕೊಡಿ. ಯಾಕಂದ್ರೆ ನಾವಲ್ಲಿ ಜೆಎಸ್ಎಸ್ ಸಂಸ್ಥೆ ಚಾಮರಾಜನಗರದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನ ತೆರೆದೇ ಇದ್ರೆ ನಾವೆಲ್ಲ ಮೈಸೂರು ಹೋಗ್ಬೇಕಾಯ್ತು. ನಾವಿಲ್ಲಿ ಕಾಲೇಜನ್ನು ತೆರೆದು, ಹೈಸ್ಕೂಲು ಮತ್ತು ಕಾಲೇಜನ್ನು ತೆರೆದ ಮೇಲೆ ಸರ್ಕಾರಿ ಶಾಲೆ ಕಾಲೇಜ್ ಇರಲಿಲ್ಲ. ನಮ್ಮ ಬೆನ್ನೆಲುಬಾಗಿಟ್ಕೊಂಡು ಸಮಾಜದ ರೂಪುರೇಷೆಗಳು ಈಗ 7% ಇದ್ದದನ್ನ ಮತ್ತೆ 3% ಆಗುತ್ತೆ. ಯಾಕೆಂತಂದ್ರೆ ಒಬ್ಬ ಕೊಟ್ಟ ಮೇಲೆ ಅದನ್ನು ಮತ್ತೆ ತಡೆ ಹಾಕಿದಂತ ಅದನ್ನೆಲ್ಲ ಮಾಡಿ ದಯಮಾಡಿ ಅದನ್ನು ಮನಸ್ಸಿಗೆ ತಗೊಂಡು ಅದನ್ನು ಹೋಗಲಾಡಿಸಿ. ಯಾಕೆಂತಂದ್ರೆ ಮತ್ತೆ ನಾವು ಅದನ್ನ 7% ನೀವೇನು ನಮಗೆ ವರದಾನ ಕೊಡ್ತಿದ್ದೀರಿ ಅದನ್ನ 257 ದಿನ ಧರಣಿ ಕೂತು 3% ಇಂದ 7% ಮಾಡಿ ನಮ್ಮ ಸರ್ಕಾರಗಳು, ಯಾವುದೇ ಸರ್ಕಾರಗಳು ಬರಲಿ, ಬಿಜೆಪಿ ಆಗ್ಬೋದು, ದಳ ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಯಾವುದೇ ಸರ್ಕಾರಗಳು ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಯಾಕಂದ್ರೆ ಈಗ ಮಾತಾಡ್ತೀನಿ ಅಂದ್ರೆ ಇವರು ಅವ್ರ ಹೊತ್ತಿಗೆ ಏನಾಗಬೇಕು ಅವತ್ತು ಇವ್ರು ಎದುರಿಸಕ್ಕೆ ಏನಾಗಬೇಕು ಅದನ್ನ ಮಾತ್ರ ಮಾಡಿದ್ರು ಹೊರತು ಏನು ಮಾಡ್ತಾ ಇಲ್ಲ. ಯಾಕಂದ್ರೆ ಇವ್ರು ಯಾವ 4 ವರ್ಷ ತುಂಬಿ 25 ವರ್ಷಕ್ಕೆ ಖಾಲಿ ಮಠ ಸ್ಥಾಪನೆ ಆಗಬೇಕಂತ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಆ ಮಠಕ್ಕೆ ಹೋಗ್ತಾ ಇದ್ವಿ. ಚಿಪ್ಪೇ ಸ್ವಾಮಿಯವರು, ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಚಿಕ್ಕಮ್ಮನವರು ಅಲ್ಲಿ ಹೋರಾಟವನ್ನು ಮಾಡ್ತಾ ಇದ್ರು. ಜಾಗ ನೋಡಕ್ ಹೋದಂತ ಸಂದರ್ಭದಲ್ಲೂ ಕೂಡ ನಮ್ಮಲ್ಲೆಲ್ಲ ಶ್ರೀ ಪುಣ್ಯಶ್ರೀ ಸ್ವಾಮೀಜಿಗಳು ಅವತ್ತು ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡು ಈ ಸಮಾಜಕ್ಕೆ ಒಂದು ಮಠ ಆಗಬೇಕು, ಆ ಮಠದ ಮುಖಾಂತರ ಸಮಾಜ ಸಂಘಟನೆ ಆಗಬೇಕು, ಶಿಕ್ಷಣ ಸಿಗಬೇಕು,
ಪ್ರತಿಯೊಂದು ನಮ್ಮ ಸಮಾಜನೂ ಕೂಡ ಇತರ ಸಮಾಜಗಳ ಜೊತೆಯಲ್ಲಿ ಬೆಳೆಯಬೇಕು ಅನ್ನೋ ಒಂದು ಆಶಾಭಾವನೆ ನಾವು ಮಾಡಬೇಕು. ಆದರೆ ಅವರು ಸಾಕಷ್ಟು ಶ್ರಮ ವಹಿಸಿ ಮಠವನ್ನ ಮೇಲಕ್ಕೆ ತಂದರು. ನಮ್ಮ ಶ್ರೀ ಶ್ರೀ ಪ್ರಸನ್ನಪುರಿ ಸ್ವಾಮೀಜಿಗಳು ಬಂದರು. ಇವತ್ತು ಮಠಕ್ಕೆ ಒಂದು ಸತ್ಯವನ್ನು ತುಂಬುವಂತ ಕೆಲಸವನ್ನು ಮಗನೇಳು ಅವರಿಗೆ ನಾವು ಕೆಲಸ ಸಂದರ್ಭದಲ್ಲಿ ಹೇಳಿದ್ರೆ ಎಲ್ಲರೂ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.